ಓಂ ಶ್ರೀ ಮಾತ್ರೇ ನಮಃ. ಓಂ ಶಿವಾಯ ಗುರವೇ ನಮಃ. ಮನೆ ದೇವರಿಗೆ ನಮಸ್ಕರಿಸಿಕೊಳ್ಳುತ್ತಾ, ಮಾತಾಪಿತೃಗಳಿಗೆ ನಮಸ್ಕರಿಸಿಕೊಳ್ಳುತ್ತಾ, ಗ್ರಾಮ ದೇವತೆಗಳಿಗೆ ನಮಸ್ಕರಿಸಿಕೊಳ್ಳುತ್ತಾ ಇಂದು ಶಕ್ತಿ ಗಣಪತಿ ಮಂತ್ರವನ್ನು ತಿಳಿದುಕೊಳ್ಳೋಣ. ನಮ್ಮೆಲ್ಲರಿಗೂ ತಿಳಿದಿರುವಂತೆ ಗಣಪತಿ ಶಿವಶಕ್ತಿಯರ ಪುತ್ರ, ಪ್ರಥಮ ಪೂಜ್ಯ. ಗ್ರಹಗಳಲ್ಲಿ ಕೇತು ಗ್ರಹಕ್ಕೆ ಅಧಿದೇವತೆ. ಕೇತು ಎಂದರೆ ಛಾಯಾಗ್ರಹ ಮತ್ತು ನಮ್ಮೆಲ್ಲರ ಪಾಪ ಪುಣ್ಯಗಳನ್ನು, ನಮ್ಮ ಪೂರ್ವ ಜನ್ಮಗಳ ಎಲ್ಲಾ ಮಾಹಿತಿ ಇರುವಂತಹ ಗ್ರಹ. ನಮ್ಮ ಪಿತೃಲೋಕದಲ್ಲಿರುವಂತಹ ನಮ್ಮ ಪೂರ್ವಜರ ನಡುವಿನ ಒಂದು ಸೇತುವೆ ಅಂತಾನೆ ಹೇಳ್ಬೋದು. ಶಕ್ತಿಶಾಲಿಯಾದ ಗ್ರಹಕ್ಕೆ ಅಧಿಪತಿ ಗಣಪತಿ ಮತ್ತು ನಮ್ಮ ಮೂಲಾಧಾರ ಚಕ್ರಕ್ಕೆ ಅಧಿಪತಿಯಾಗಿ, ನಮ್ಮ ಮೂಲಾಧಾರ ಚಕ್ರಕ್ಕೆ ಅಧಿಪತಿಯು ಗಣಪತಿ ಆಗಿರುತ್ತಾನೆ. ನಮ್ಮ ಕುಂಡಲಿನಿಯು ಮೇಲೆ ಹೇಳಬೇಕಾದ್ರೆ ಗಣಪತಿ ಅನುಗ್ರಹ ಬೇಕೇ ಬೇಕು. ಅಂತಹ ಗಣಪತಿಯ ಒಂದು ಮಂತ್ರವನ್ನು ಇವತ್ತು ತಿಳಿದುಕೊಳ್ಳೋಣ. ಈ ಮಂತ್ರದಿಂದ ಶೀಘ್ರವಾಗಿ ನಮ್ಮ ಎಲ್ಲಾ ಆಸೆಗಳು ಈಡೇರುತ್ತವೆ ಮತ್ತು ನಮಗಿರುವ ಪ್ರತಿಕೂಲ ಶಕ್ತಿಗಳು ದೂರವಾಗಿ ಆನಂದಮಯವಾದ ಜೀವನವನ್ನು ನಡೆಸಲು, ಕುಟುಂಬದಲ್ಲಿ ಒಳ್ಳೆಯ ಸಖ್ಯತೆ, ಆರೋಗ್ಯ, ಆಯಸ್ಸು, ಐಶ್ವರ್ಯ, ನಮ್ಮೆಲ್ಲ ಕೋರಿಕೆಗಳು ಈಡೇರಿಸಿ ಆನಂದಮಯವಾದ ತೇಜೋಮಯವಾದ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ. ಈ ಮಂತ್ರವನ್ನು ವಿಧಿಯುಕ್ತವಾಗಿ ಮಾಡುವವರು ಪ್ರತಿದಿನ ಬೆಳಗ್ಗೆ ಕುಲದೇವದ ಆರಾಧನೆ ಮಾಡುವಾಗ ಒಂದು ಮಾಲೆ ಅಂದರೆ 108 ಸಾರಿ ಜಪವನ್ನು ಮಾಡಿ ಯಾವ ಕೆಲಸವನ್ನು ಪ್ರಾರಂಭಿಸಿದರೂ ಆ ದಿನವೆಲ್ಲ ಶುಭವಾಗುತ್ತದೆ. ಅಥವಾ ಈ ಮಂತ್ರದಿಂದ ಸರ್ವಸಿದ್ಧಿಗಳು ಪಡೆಯಬೇಕಾದರೆ ಬುಧವಾರ ಪ್ರಾರಂಭಿಸಿ 18 ದಿನಗಳಲ್ಲಿ 1,00,000 ಜಪವನ್ನು ಪೂರೈಸಬೇಕಾಗುತ್ತದೆ. ಈ ಮಂತ್ರ ಜಪವನ್ನು ಮಾಡಿದವರಿಗೆ ಸಕಲ ಶ್ರೇಯಸ್ಸಿನೊಂದಿಗೆ ವಿದ್ಯಾ, ಬುದ್ಧಿ, ಜ್ಞಾನ, ಐಶ್ವರ್ಯವು ಲಭಿಸುತ್ತದೆ. ಈಗ ಈ ಜಪವನ್ನು ಯಾವುದಕ್ಕಾಗಿ ಮಾಡುತ್ತಿದ್ದೇವೆ ಎಂದು ತಿಳಿಸುವುದಕ್ಕಾಗಿ ವಿನಿಯೋಗವನ್ನು ಹೇಳಿಕೊಳ್ಳೋಣ. ಈಗ ವಿನಿಯೋಗ: ಓಂ ಅಸ್ಯ ಶ್ರೀ ವಿನಾಯಕ ಮಂತ್ರಸ್ಯ ಕಶ್ಯಪ ಋಷಿ ಗಾಯತ್ರಿ ಛಂದಃ ಶ್ರೀ ವಿನಾಯಕ ದೇವತಾ ಸರ್ವಕಾರ್ಯ ಸಿದ್ಧಾರ್ಥೆ ಜಪೇ ವಿನಿಯೋಗ. ಈಗ ಮಾಲೆಯನ್ನು ತೆಗೆದುಕೊಂಡು ಜಪವನ್ನು ಪ್ರಾರಂಭಿಸಬೇಕು. ಈ ಜಪಕ್ಕೆ ಸ್ಫಟಿಕ ಮಾಲೆ, ರುದ್ರಾಕ್ಷ ಮಾಲೆ ಶ್ರೇಯಸ್ಸು ಕೊಡುತ್ತದೆ. ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೆಂಪು ವಸ್ತ್ರ ಅಥವಾ ಚಂದನ ಬಣ್ಣದ ವಸ್ತ್ರವನ್ನು ಧರಿಸಿ ದರ್ಬೆ, ಚಾಪೆ ಅಥವಾ ಮನೆ ಮೇಲೆ ಕುಳಿತು ಜಪವನ್ನು ಪ್ರಾರಂಭಿಸಬೇಕು. ಈಗ ಮಂತ್ರ: ಓಂ ಹ್ರೀಂ ಗ್ರೀಂ ಹ್ರೀಂ. ಮತ್ತೊಮ್ಮೆ ಓಂ ಹ್ರೀಂ ಗ್ರೀಂ ಹ್ರೀಂ. ಮತ್ತೊಮ್ಮೆ ಮಂತ್ರ: ಓಂ ಹ್ರೀಂ ಗ್ರೀಂ ಹ್ರೀಂ. ಈ ಮಂತ್ರದಲ್ಲಿ ಒಂದು ಪ್ರಣವ ಬೀಜ, 2 ಶಕ್ತಿ ಬೀಜ ಮತ್ತು ಗಣಪತಿ ಬೀಜವಾದ ಬ್ರಾಹ್ಮ್ ಆದರೂ ಸಹ ಶಕ್ತಿ ಬೀಜವಾದ ಈಂ ಬೀಜದೊಂದಿಗೆ ಸಂಪುಟೀಕರಿಸಿ ಈ ಮಂತ್ರವನ್ನು ವೃಷಭ ಋಷಿಯರು ನಮಗೆ ನೀಡಿರುತ್ತಾರೆ. ಈ ಮಂತ್ರವು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಈ ಮಂತ್ರದಲ್ಲಿ ಶಕ್ತಿ ಜೊತೆಗೆ ವಿನಾಯಕ ಸಹಿತ ಶಕ್ತಿಯುತವಾದ ಮಂತ್ರ ಅಂತಾನೆ ಹೇಳಬಹುದು. ಮಗನ ಶ್ರೇಯಸ್ಸಿಗಾಗಿ ತಾಯಿ ದುಡಿಯುವಂತೆ ಈ ಮಂತ್ರದಲ್ಲಿ ಗಣಪತಿಯ ಮಂತ್ರದೊಂದಿಗೆ ಶಕ್ತಿ ಬೀಜ ಸೇರಿಕೊಂಡಿರುವುದರಿಂದ ಈ ಮಂತ್ರವು ಅತ್ಯಂತ ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತದೆ ಅಂತಂದು ಹೇಳಬಹುದು. ಈ ಮಂತ್ರ ಜಪವನ್ನು ಮಾಡಿ ನಿಮ್ಮೆಲ್ಲ ಆಸೆಗಳನ್ನು ಈಡೇರಿಸಿಕೊಂಡು ನಿಮ್ಮ ಜೀವನವನ್ನು ನೀವೇ ಸರಿ ಮಾಡಿಕೊಂಡು ಬೇರೆಯವರಿಗೆ ಆದರ್ಶವಾಗಿ ನಿಲ್ಲುತ್ತಾ ಹಿಂದೂ ಧರ್ಮದ ಹಿರಿಮೆಯನ್ನು ಪ್ರಪಂಚಕ್ಕೆ ಸಾರುತ್ತೀರೆಂದು ಭಾವಿಸಿ ನಿಮ್ಮ MS ಭಕ್ತಿ ಚಾನೆಲ್ ಮತ್ತೊಂದು ಮಂತ್ರದೊಂದಿಗೆ ಮತ್ತೆ ಸಿಗೋಣ. ಶ್ರೀ ಮಾತ್ರೇ ನಮಃ.